ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವೀಕಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳಂತ ವಿಡಿಯೋ ಮಾಡಿದ್ದೆ. ಈಗ ನೋಡಿ, ಸರ್ಕಾರದಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಕಿಂಗ್ ನ್ಯೂಸ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದಂತಹ ಎಲ್ಲ ಯೋಜನೆಗಳು ಏನಿದ್ದಾವೆ ಅವುಗಳನ್ನ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಮತ್ತು ಇನ್ಫಾರ್ಮೇಷನ್ ಎರಡೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 5 ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸಿತ್ತು. ನಾವು ಇದನ್ನು ಅಧಿಕಾರಕ್ಕೆ ಬಂದರೆ ಮಾಡಿಕೊಡ್ತೀವಿ ಅಂತ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್, ಇಷ್ಟು ಕೂಡ ಜಾರಿಗೆ ಮಾಡ್ತೀವಿ ಅಂತ. ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟು ಕೂಡ ಅವರು ಜಾರಿಗೆ ಮಾಡಿದ್ರು. ಜಾರಿಗೆ ಮಾಡಿದ್ಮೇಲೆ 1 ವರ್ಷ ಕೂಡ ಕಂಪ್ಲೀಟ್ ಆಯಿತು. ಈ ನಡುವೆ ಅಲ್ಲಲ್ಲಿ ಸ್ವಲ್ಪ ಏರುಪೇರು ಆಗೋದು, ಕೆಲವು ಅಮೌಂಟು ಕರೆಕ್ಟಾಗಿ ಬಂದರೆ ಕೆಲವು ಅಮೌಂಟು ಕರೆಕ್ಟಾಗಿ ಬರಲಿಲ್ಲ. ಅನ್ನಭಾಗ್ಯ ಹಣ 1-2 ತಿಂಗಳು ಬರ್ತಿದ್ರೆ ಇನ್ನೊಂದು 10 ತಿಂಗಳು ಗ್ಯಾಪ್ ತೊಗೊಳುತ್ತೆ. ಗೃಹಲಕ್ಷ್ಮಿ 3-4 ತಿಂಗಳು ಗ್ಯಾಪ್ ತೊಗೊಳುತ್ತೆ. ಇದ್ರ ಜೊತೆಗೆ ಯುವ ನಿಧಿ ಒಂದಷ್ಟು ಜನಕ್ಕೆ ತಲುಪುತ್ತೆ, ಇನ್ನೊಂದಷ್ಟು ಜನಕ್ಕೆ ತಲುಪೋದಿಲ್ಲ. ಎಲ್ರಿಗೂ ಹಿತವಾಗಿ ಮತ್ತು ಎಲ್ರಿಗೂ ಯೂಸ್ ಆಗ್ತಿರೋದಂದರೆ ಯಾವುದು, ಶಕ್ತಿ ಯೋಜನೆ ಮತ್ತು ಉಚಿತ ಕರೆಂಟ್ ಇದೆಯಲ್ಲ, ಎರಡು ಕೂಡ ತುಂಬ ಚೆನ್ನಾಗಿ ಎಲ್ರಿಗೂ ತಲುಪ್ತಾ ಇದೆ. ಬಟ್ ಈಗ ಇನ್ನೊಂದು ಏನಪ್ಪ ಹೊಸ ಇನ್ಫಾರ್ಮೇಷನ್ ಅಂದರೆ, ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲಿ ಒಂದಷ್ಟು ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಮತ್ತು ಪರಿಷ್ಕರಣೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಹರಿದಾಡ್ತಾ ಇದೆ. ಹೌದು ನೋಡಿ, ಈ ಗ್ಯಾರಂಟಿ ಯೋಜನೆಗಳನ್ನ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ಸರ್ಕಾರಕ್ಕೆ ವರ್ಷಕ್ಕೆ 65,000 ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗುತ್ತಂತೆ. ಈ 5 ಯೋಜನೆಗಳಲ್ಲಿ ತುಂಬ ಫೇಮಸ್ ಆಗಿರೋ ಯೋಜನೆ ಯಾವುದು ಹೇಳಿ? ಗೃಹಲಕ್ಷ್ಮಿ. ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಜಾರಿಗೆ ತಂದಿದ್ದಾರಲ್ಲ, ಈ ಯೋಜನೆ ಒಂದು ಮನೆಗೆ 2,000 ರೂಪಾಯಿ ಅಷ್ಟೇ ಕೊಡಬೇಕಾಗತ್ತೆ. ಬಟ್ ಸರ್ಕಾರ ಈ ಯೋಜನೆ ಒಂದೇ ಒಂದು ತಿಂಗಳಿಗೆ 2,500 ಕೋಟಿನ ಖರ್ಚು ಮಾಡಬೇಕಾಗತ್ತಂತೆ. ಇದು ಬಿಟ್ಟು ಅನ್ನಭಾಗ್ಯದಲ್ಲಿ ಒಬ್ರಿಗೆ 175 ರೂಪಾಯಿ ಲೆಕ್ಕದಲ್ಲಿ, ಮನೇಲಿ 5 ಜನ ಇದ್ದರೆ ಎಷ್ಟು ತೊಗೊಳುತ್ತೆ, 4 ಜನ ಇದ್ದರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಾವೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತಲ್ವ. ಇಷ್ಟು ಈ ಎರಡಕ್ಕೆ ತುಂಬಾ ಹಣ ತಗೊಳುತ್ತಂತೆ, ಗೃಹಲಕ್ಷ್ಮಿಗೆ ಮತ್ತು ಅನ್ನಭಾಗ್ಯಗೆ. ಫ್ರೀ ಬಸ್ ಬಿಟ್ಟಿರೋದ್ರಿಂದ ಸಾರಿಗೆ ಇಲಾಖೆಗೆ ನಷ್ಟ ಆಗ್ತಿದೆ. ಶಕ್ತಿ ಯೋಜನೆಯಿಂದ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ನಷ್ಟ ಆಗ್ತಿದೆ. ಯುವ ನಿಧಿ ಅಂತೂ ಅಷ್ಟು ಹೇಳ್ಕೊಳ್ಳೋ ಮಟ್ಟಕ್ಕೆ ಜನಗಳನ್ನ ತಲುಪಿಲ್ಲ. ಇದು ಅಪ್ಲಿಕೇಶನ್ ಹಾಕಿರೋರು ಕಡಿಮೆ, ಇದು ಜನರಿಗೆ ತಲುಪ್ತಿರೋದು ಕಡಿಮೆ. ಯುವ ನಿಧಿ ಬಂದು ಇನ್ನು ಜಾಸ್ತಿ ಹಣ ವಿನಿಯೋಗ ಆಗ್ತಿರೋದು ನೋಡಿ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯಲ್ಲಿ ಪರಿಷ್ಕರಣೆ ಮಾಡಬೇಕು. ಇದರಲ್ಲಿ ಹೊಸ ಷರತ್ತುಗಳನ್ನ ಜಾರಿಗೆ ತರಬೇಕು ಮತ್ತು ಹೊಸ ರೀಲ್ಸ್ಗಳನ್ನ ಜಾರಿಗೆ ತಂದು ಇದರಲ್ಲಿ ಅವರು ಹಣ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಹೌದು, ಬಡ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ತಲುಪಬೇಕು, ಅಂಥವರಿಗೆ ಮಾತ್ರ ಪ್ರತಿ ತಿಂಗಳು 2,000 ರೂಪಾಯಿ ಹೋಗಬೇಕು ಅಂತ ನೋಡ್ತಿದ್ದಾರೆ. ಇದು ಒಂದೇ ಯೋಜನೆಗೆ ಹೆಚ್ಚಿನ ಹಣ ಖರ್ಚಾಗ್ತಿರೋದ್ರಿಂದ ಇದರಲ್ಲಿ ಹೊಸ ರೂಲ್ಸ್ಗಳನ್ನ ತೆಗೆಯೋದಕ್ಕೆ ಮತ್ತು ಹೊಸ ಕಂಡೀಷನ್ಸ್ಗಳನ್ನ ತೆಗೆಯೋದಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರೋ ಯೋಚನೆ ಸರ್ಕಾರದ ಮುಂದೆ ಇದೆಯಂತೆ. ಇದಕ್ಕೆ ಹಲವಾರು ಕಾಂಗ್ರೆಸ್ ಶಾಸಕರೇ ಒತ್ತಡ ಹಾಕ್ತಿದ್ದಾರಂತೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನಮಗೂ ಅನುದಾನಕ್ಕೆ ಹಣ ಕೊಡಿ ಅಂತ. ಏನಕ್ಕೆ ಅಂದರೆ ನೋಡಿ, ಬರೋ ಹಣನೆಲ್ಲ ಅವರು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. ಸರ್ಕಾರದ ಹತ್ರ ಈಗ ಹಣ ಇಲ್ಲ ಅನ್ನೋದು ಎಲ್ಲ ಕಡೆ ಗೊತ್ತಾಗಿರೋಂಥನೇ ವಿಷಯ. ಅದಕ್ಕೋಸ್ಕರ ಅವರು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು. ಇದ್ರ ಜೊತೆಗೆ ರೀಸೆಂಟಾಗಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳ ಇಲಾಖೆಗೆ ಅನುದಾನಕ್ಕೆ ಅಂತ ಇಟ್ಟಿದ್ದು, ಅವ್ರ ಅಭಿವೃದ್ಧಿಗೆ ಅಂತ ಇಟ್ಟಿರೋ ಹಣ ಕೂಡ ಬಳಸ್ಕೊಂಡಿದ್ದಾರೆ. ಸರ್ಕಾರದ ಹತ್ರ ಹಣ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಆದರೆ ಸರ್ಕಾರ ನಮ್ಮ ಹತ್ರ ಎಲ್ಲದಕ್ಕೂ ಹಣ ಇದೆ, ನಾವೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಶಾಸಕರು ಇರ್ತಾರಲ್ವ, ಕಾಂಗ್ರೆಸ್ಸಲ್ಲೇ ಇರೋರು ಹೇಳ್ತಿರೋದು, ನೀವು ಹಣ ಇದೆ ಅಂತ ಹೇಳ್ತಿದ್ದೀರಾ, ಬಟ್ ಬೇರೆ ಕಡೆಯಿಂದ ಹಣ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ. ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಾವು ಮಾಡಿಲ್ಲ ಅಂದರೆ ಜನ ನಮಗೆ ಮತ್ತೆ ಹೇಗೆ ಓಟ್ ಹಾಕ್ತಾರೆ? ಇದರಲ್ಲಿ ಸ್ವಲ್ಪ ಚೇಂಜಸ್ ತೊಗೊಬನ್ನಿ, ಅಥವಾ ಇವುಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ. ಚೇಂಜಸ್ ತಂದು ಈ ಹಣಕ್ಕೆ ವಿನಿಯೋಗ ಮಾಡ್ತಿದ್ದೀರಲ್ಲ, ಅದನ್ನು ನಮಗೆ ಕೊಟ್ಟರೆ ನಾವು ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಸರ್ಕಾರ ಬರೋದಕ್ಕೆ ಅಥವಾ ನಾವು ಇದರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಮತ್ತು ಅವರೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರಂತೆ. ಒಂದು ಕಡೆ ಇದು ನಿಜ ಅಲ್ವಾ, ಇರೋಬ್ಬರ ಹಣ ಎಲ್ಲ ತೊಗೊಬಂದು ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಅನುಕೂಲವಸ್ತರು ಕೂಡ ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಎಲ್ಲ ಯೋಜನೆಗಳ ಲಾಭ ಪಡಿತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈಗ ಎಚ್ಚೆತ್ಕೊಂಡು ಅದರಲ್ಲಿ ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರನ್ನ ಡಿಡಕ್ಟ್ ಮಾಡೋದು, ಅಂಥವ್ರನ್ನ ತೆಗೆದುಬಿಟ್ಟು ಅತಿ ಬಡವರು ಯಾರು ಇರ್ತಾರೆ ಮತ್ತು ಮಧ್ಯಮ ವರ್ಗದವರಿಗೆ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅಂಥ ಜನರಿಗೆ ಮಾತ್ರ ಇದನ್ನು ತಲುಪಿಸೋದು, ಈ ರೀತಿ ಹೇಳ್ತಿದ್ದಾರೆ. ಏನು ಗೊತ್ತಾ, ಇದಕ್ಕೆಲ್ಲ ರೀಸನ್ ಬಂದು ಸರ್ಕಾರದ ಹತ್ರ ದುಡ್ಡಿಲ್ಲ, ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಬೇರೆ ಯಾವ್ಯಾವ ಕಾರಣಗಳನ್ನ ಹುಡುಕ್ಬೋದೋ ಆ ರೀಸನ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಈಗ ನೋಡಿ, 40 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ. ಬಡತನ ರೇಖೆಗಿಂತ ಕಡಿಮೆ ಇರೋರು ಮಾತ್ರ BPL ಕಾರ್ಡ್ನ ಹೊಂದಿರಬೇಕು. ಅದರಲ್ಲಿ ಶ್ರೀಮಂತರು ಕೂಡ BPL ಕಾರ್ಡ್ನ ಹೊಂದಿದ್ದಾರೆ. ಅವ್ರನ್ನೆಲ್ಲ ಈಗ ಹುಡುಕಿ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇಷ್ಟು ವರ್ಷ ಇದ್ರ ಬಗ್ಗೆ ಅವ್ರಿಗೆ ಅರಿವಿರಲಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳಿಂದ ಅವ್ರಿಗೆ ಹೊರೆ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಅವ್ರು ಈಗ ಅದನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಸಾಧ್ಯನೋ ಅಷ್ಟು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಬೇರೆ ಯಾವ ರೀತಿಯಾಗಿ ನಾವು ಯಾರ್ಯಾರನ್ನ ಇದರಿಂದ ಕೈ ಬಿಡಬಹುದು,
ಅವ್ರ ಉದ್ದೇಶ ಏನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯಾರಿಗೆ ಎಲಿಜಿಬಲ್ ಇರಲ್ವೋ ಅಂಥವ್ರನ್ನೆಲ್ಲ ಕಿತ್ತು ಹಾಕ್ಬಿಡೋಣ ಅನ್ನೋ ಪ್ಲಾನಿಂಗ್ ನಡೀತಾ ಇದೆಯಂತೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಸ್ಕೀಮ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಏನೇನು ಪರಿಷ್ಕರಣೆ ಮಾಡ್ತಾರೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ಆ ಪರಿಷ್ಕರಣೆ ಹೈಕಮಾಂಡ್ವರೆಗೂ ಹೋಗಿದ್ಯಂತೆ. ಕಾಂಗ್ರೆಸ್ ಶಾಸಕರೇ ಒತ್ತಾಯ ಮಾಡ್ತಿದ್ದಾರೆ, ಇದರ ಸ್ವಲ್ಪ ಚೇಂಜಸ್ ತರಲಿ, ನಮಗೆ ಅನುದಾನ ಕೊಡ್ರಿ, ನಾವು ಸ್ವಲ್ಪ ಕ್ಷೇತ್ರ ಅಭಿವೃದ್ಧಿ ಕೂಡ ಮಾಡ್ತೀವಿ ಅಂತ. ಹಾಗಾಗಿ ಇದು ಹೈಕಮಾಂಡ್ವರೆಗೂ ಹೋಗಿದ್ಯಂತೆ. ಮುಂದಿನ ದಿನಗಳಲ್ಲಿ ಇದು ಕ್ಯಾನ್ಸಲ್ ಆಗುತ್ತಾ ಅಥವಾ ಇದರಲ್ಲಿ ಏನಾದರೂ ಪರಿಷ್ಕರಣೆ ಹೆಸರಲ್ಲಿ ತೆಗೆದು ಬಿಡ್ತಾರಾ, ಕ್ಯಾನ್ಸಲ್ ಮಾಡ್ತಾರಾ ಅನ್ನೋದು ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸರ್ಕಾರ ಈ ಒಂದು ರೀತಿಯ ನಡೆನ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching, friends.